ಹಾಯ್, ಎಲ್ಲರೂ ಹೇಗಿದ್ದೀರಾ? ಆ, ನನಗೆ ಹುಷಾರಿರಲಿಲ್ಲ. ಸೊ ನನ್ನ ಬ್ಲಾಗ್ ತೆಗಿಯೋಕ್ಕಾಗಿಲ್ಲ 2 ದಿನದಿಂದ. ಇವತ್ತು ಪೋಸ್ಟ್ ಮಾಡೋಕ್ಕೆ ಯಾವ ವಿಡಿಯೋನೂ ಇಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಾನೊಂದು ಪೋಸ್ಟ್ ಹಾಕಿದ್ದೆ. ಅದಲ್ಲಿ ನಿಮ್ಮ ಡೌಟ್ಸ್, ನಿಮ್ಮ ಕ್ವಶನ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂದಿದ್ದೆ. ಸೊ ಅದಕ್ಕೀಗ ಆನ್ಸರ್ ಮಾಡ್ತೀನಿ ನಾನು. ಈ ಪೋಸ್ಟಿಗೆ 52 ಲೈಕ್ಸ್, 36 ಕಮೆಂಟ್ಸ್ ಬಂದಿದೆ. ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ, ಪ್ರಾಂಪ್ಟಾಗಿ ಮಾಡ್ತೀನಿ. ನೋ ಹೈಡ್ ಆ್ಯಂಡ್ ಸೀಕ್, ಸುಳ್ಳುಗಳೆಲ್ಲ ಇಲ್ಲ. ಓಕೆ ಓಕೆ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರೆ ನನ್ನ ಕ್ಷಮಿಸ್ಕೊಳ್ಳಿ. ಯಾಕಂದರೆ ಅವ್ನು ಫ್ಲೋಲ್ ಹೋಗ್ಬೇಕಾದ್ರೆ ಇದ್ಕಿದಂಗೆ ನನ್ನ ಇದನ್ನು ದಾಟಿ ಎಲ್ಲೋ ಹೋಗ್ಬಿಡ್ತೀನಿ ನಾನು. ಕಾಮಿಡಿ ವಿಡಿಯೋ ಡೂ ಅಂತ ಸುಜಾತ ಅನ್ನೋರು ಕೇಳಿದ್ದಾರೆ. ಆ್ಯಕ್ಚುಲಿ ಕಾಮಿಡಿ ವಿಡಿಯೋನ ನಾವು ಬೇರೆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ಇದು ಪರ್ಟಿಕ್ಯುಲರಾಗಿ ಬಂದು ವ್ಲಾಗ್ಸ್ಗೆ ಮಾತ್ರ. ಸೊ ಖಂಡಿತ ನೀವು ಅಮೃತ ಅಭಿಷೇಕ್ ಅಮ್ಮೂಸ್ ಹಟ್ ಅಂತ ನಂದು, ಅದರಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ. ಈ ಸ್ಯಾರಿ ವಿಡಿಯೋ, ಆ ವಿಡಿಯೋ ಎಲ್ಲನೂ ಹಾಕ್ತೀನಿ. ಬಟ್ ನಿಮ್ಗೆ ಕಾಮಿಡಿ ವಿಡಿಯೋನೇ ಬೇಕು ಅಂದರೆ ಅಮೃತ ಅಭಿಷೇಕ್ ಸೀರೀಸ್ ಅಂತಿದೆ, ಅದರಲ್ಲಿ ಈ ಪರ್ಟಿಕ್ಯುಲರಾಗಿ ಈ ಥರ ವೀಡಿಯೋಸ್ ಮಾತ್ರನೇ ಹಾಕೋದು. ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಟೆಲ್ ಅಬೌಟ್ ಯುವರ್ ಸ್ಕಿನ್ ಕೇರ್, ಚೈತ್ರ ಕೇಳ್ತಿದ್ದಾರೆ. ನನ್ನ ಸ್ಕಿನ್ ಕೇರ್ ಅಂದರೆ ನನಗೆ ಮೆಲಾಸ್ಮಾ ಇದೆ ಆ್ಯಂಡ್ ಚಿಕ್ಕ ಚಿಕ್ಕದು ಮಿಲಿಯಾ ಥರ ಬರುತ್ತೆ. ಸೊ ಅದಕ್ಕೆ ತಕ್ಕಂತೆ ಡಾಕ್ಟ್ರು ಕೊಟ್ಟಿರೋ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಎಲ್ಲನೂ ನಾನು ಹಚ್ತೀನಿ. ನಾನು ಏನು ಹಚ್ತೀನಿ, ಹೆಂಗೆ ಹಚ್ತೀನಿ ಅಂತ ಅದಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಅದನ್ನು ಚೆಕ್ ಮಾಡಿ. ಆ್ಯಂಡ್ ಎಕ್ಸ್ಪೆನ್ಸಿವೇ ಹಚ್ಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಅಂದರೆ ನನ್ನ ಪ್ರಕಾರ ಇಲ್ಲ. ಡಾಕ್ಟ್ರು ಕೊಡೋ ಅಂಥದ್ದು ನಮ್ಮ ಸ್ಕಿನ್ಗೆ ಸೂಟ್ ಆಗೋ ಅಂಥದ್ದು ಹಚ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಹಚ್ಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಇದೆಲ್ಲ ಮೀರಿ ಗೈಸ್, ನಮಗೆ ಒಂದು ಹೆರಿಡಿಟಿ ಅಂತ ಒಂದು ಸ್ಕಿನ್ ಬಂದಿರುತ್ತೆ ನೋಡಿ, ಅದನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಸೊ ಡಾಕ್ಟ್ರು ಕೇಳಿ, ರ್ಯಾಂಡಮಾಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಯಾವುದನ್ನು ಹಚ್ಕೊಬೇಡಿ. ಇನ್ ಕೇಸ್ ನಿಮಗೆ ಹಂಗೆ ಮಾಡಬೇಕು ಅನ್ಸಿದ್ರು ಗೂಗಲ್ ಮಾಡಿ ನೋಡಿ. ಓಕೆ, ನೀವು ಬನ್ ಹಾಕೋದು ಹೆಂಗೆ? ನಾನು ನನಗೆ ಆ ಥರದ್ದೆಲ್ಲ ಹಾಕಲ್ಲ, ಅಷ್ಟೊಂದೆಲ್ಲ ದೊಡ್ಡದಾಗಿ. ನೋಡಿ, ಇದು ಈ ಥರ ತೊಗೊಂಡಿದ್ದೀನಿ. ಈಗ ಕಮ್ಮಿ ಆಗುತ್ತೆ ಅಂತ ನನಗೆ ಸಿಕ್ಕೇ ಆಗಲ್ಲ. ಆದ್ರೂ ಹಿಂಗಿದೆಯಲ್ಲ, ಹಿಂಗೆ ತೊಗೊಂಡು ಸುಮ್ಮನೆ ಏನೋ ಒಂದು ರ್ಯಾಂಡಮಾಗಿ ಹಾಕ್ಕೊಳ್ತೀನಿ. ಹಿಂಗೆ ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಕೊಳ್ಳೋದಾದರೆ, ಆ್ಯಕ್ಚುಲಿ ಹಿಂಗೆ ಮೇಲೆ ಹಾಕಿದ್ರೆ ಕ್ಯೂಟಾಗಿ ಕಾಣಿಸುತ್ತೆ. ಹೆಂಗಿರುತ್ತಲ್ಲ, ತಗೊಂಡು ಚೆನ್ನಾಗಿದೆ ಅಲ್ಲ. ಸಿಂಪಲ್, ಇದು ಅಂಥದ್ದೇನು ಮಹಾನ್ ವಿದ್ಯೆ ಅಲ್ಲ. ನೆಕ್ಸ್ಟ್ ಏನಂದರೆ ಸ್ಕಿನ್ ಕೇರ್ದಾಯಿತು. ಆದಿವ್ದು ಫಸ್ಟ್ ಲ್ಯಾಂಗ್ವೇಜ್ ಹಿ ಸ್ಪೋಕ್ ಈಸ್ ಮೋರ್ ಕನೆಕ್ಟೆಡ್ ಟು ಇಸ್ ಅಪ್ಪ ಆರ್ ಅಮ್ಮ. ಆದಿವ್ದು ಫಸ್ಟ್ ಲ್ಯಾಂಗ್ವೇಜ್ ಬಂದರು, ಮದರ್ ಟಂಗ್ ಬಂದು ಕನ್ನಡ ಅಂತಲೇ ಬರೋದು. ಇಲ್ಲಿ ಸ್ಕೂಲಲ್ಲೂ ಕನ್ನಡ ಅಂತಲೇ ಕೊಟ್ಟಿರೋದು ಅವನು. ಯಾಕಂದರೆ ಹುಟ್ಟಿರೋದು ಮೈಸೂರಲ್ಲಿ, ಅಮ್ಮ ನಾನು ಬಂದು ಕನ್ನಡ, ಮನೇಲಿ ನಾನು ಮಾತಾಡೋದು ಕನ್ನಡ. ಸೊ ಅವನಿಗೆ ಮದರ್ ಟಂಗ್ ಬಂದು ಕನ್ನಡ. ಆ್ಯಂಡ್ ಅವ್ನ ಸ್ಕೂಲಲ್ಲಿ ಬಂದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ತಮಿಳ್. ಯಾಕಂದರೆ ತಮಿಳ್ ನಾನೇ ಪರ್ಟಿಕ್ಯುಲರ್ ಆಗಿ ಕೊಡಿಸಿರೋದು ಏನಕ್ಕಂದರೆ, ನಾವು ತಮಿಳ್ನಾಡಲ್ಲಿದ್ದೀವಿ. ತಮಿಳ್ನಾಡಲ್ಲಿ ಇದ್ಮೇಲೆ ತಮಿಳ್ನಾಡು ಕಲ್ಚರ್ಗೆ, ತಮಿಳ್ನಾಡು ಭಾಷೆಗೆ ನಾವು ಬೆಲೆ ಕೊಡಬೇಕು. ಆವಾಗಲೇ ನಾನು ಕೊಟ್ರೇ ನಮ್ಮೂರಲ್ಲಿ ಬಂದಿರೋರಿಗೆ ನೀವು ಬೆಲೆ ಕೊಡಿ, ನೀವು ಇದನ್ನು ಓದಿ, ನೀವು ಇದನ್ನು ಕಲೀರಿ ಅಂತ ಹೇಳೋಕ್ಕೆ ನನಗೊಂದಿಷ್ಟು ಹಕ್ಕು ಸಿಗುತ್ತೆ. ಆ್ಯಂಡ್ ಇದನ್ನು ನಾನು ಹೇಳ್ತಿದ್ದೆ. ಹಾಗಾಗಿ ನನ್ನ ಮಗನಿಗೆ ಅದೇ ಕೊಟ್ಟಿದ್ದೀನಿ. ಆ್ಯಂಡ್ ಕನ್ನಡ ಕಲಿಸಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಗೈಸ್, ಈಗ ಅವನು ಒಂದೊಂದಾಗಿ ಬರ್ತಿದ್ದಾನೆ. ಮಕ್ಕಳಿಗೆ ಪ್ರೆಷರ್ ಮಾಡಬಾರ್ದು. ಯಾವುದೂ ಪ್ರೆಷರ್ ಮಾಡಿದಷ್ಟು ಅವರು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ನು ಫಸ್ಟು ತಮಿಳ್ ಫುಲ್ ಕಲ್ತ್ಕೊಳ್ಳಿ, ಇದನ್ನೆಲ್ಲ ಕಾನ್ಫಿಡೆಂಟಾಗಿರಲಿ, ಅದಾದಮೇಲೆ ಅವನೇ ಕಲ್ತ್ಕೊಳ್ತಾರೆ. ನಾನು ಮಲಯಾಳಂ ಎಲ್ಲ ಕಲ್ತಿದ್ದು 8th 9th ಸ್ಟ್ಯಾಂಡರ್ಡಲ್ಲಿ. ಆ್ಯಂಡ್ ತಮಿಳ್ ಈಗ ಕಲಿತಾ ಇದ್ದೀನಿ. ಸೊ ಕಲಿಬೇಕು ಅಂತ ಅವ್ನಿಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅವನು ಸ್ಕ್ರಿಪ್ಟ್ನ ಕಲಿತಾನೆ. ಬಟ್ ಮಾತಾಡೋಕ್ಕೆ ಬರುತ್ತೆ ಅವನಿಗೆ. ಹೌ ಡಿಡ್ ಯು ಲರ್ನ್ Tamil? Did you knew before? What are the challenges you faced? ನಾನು ಹೆಂಗೆ ತಮಿಳ್ ಕಲಿತೆ ಅಂದರೆ, ಮನೇಲಂತೂ ಕಲ್ತಿಲ್ಲ. ಯಾಕಂದರೆ ನಾನು ಮನೇಲಿ ಮಾತಾಡೋದೇ ಇಲ್ಲ.
ಆಫೀಸ್ಗೆ ಹೋಗ್ತಿದ್ದೆ. ಮದುವೆ ಆಗಿದ್ದು August 31st. ಸೆಪ್ಟೆಂಬರಲ್ಲಿ ನಾನು ಇಲ್ಲಿದ್ದೆ. ಆದ್ರೂ ನಾನು ಹಬ್ಬ ಹರಿದಿನ ಹುಷಾರಿರಲಿಲ್ಲ, ಆಮೇಲೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಅದು ಹಂಗೆಲ್ಲ ಮಾಡ್ಕೊಂಡು ನಾನು ನವಂಬರ್ವರೆಗೂ ನಾನು ಮೈಸೂರಲ್ಲೇ ಇದ್ದೆ. ಡಿಸೆಂಬರಲ್ಲಿ ಬರ್ತಿದ್ದಂಗೆ ಅಭಿ ಒಂದೇ ವಿಷಯ ಹೇಳಿದ್ದು, ನಿನ್ನ ಮನೇಲೇ ಕೂತ್ಕೊಂಬೇಡ, ಬಾ ಆಚೆಗೆ ಅಂತೇಳಿ ಅವನ ಆಫೀಸಲ್ಲೇ ವೆಬ್ ಡಿಸೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕೋರ್ಸ್ಗೆ ಸೇರಿಸ್ದ. ಅದು ನೋಡಿ ಲೈಫ್ ಚೇಂಜಿಂಗ್. ಇಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಸೆಂಟರ್ಗೆ ಹೋಗಿ, ಆಮೇಲೆ ಆಫೀಸ್ಗೆ ಹೋಗಿ, ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಕೋ ವರ್ಕರ್ಸ್ ಜೊತೆ ಮಾತಾಡ್ಕೊಂಡು ಕಲ್ತಿದ್ದೆ. ನಾನು ಆ್ಯಕ್ಚುಲಿ ತಮಿಳ್ ಕಲ್ತಿದ್ದೆ ಅಲ್ಲಿ. ಏನು ಪರ್ಫೆಕ್ಟಾಗೆಲ್ಲ ತಮಿಳ್ ಮಾತಾಡಲ್ಲ, ಆದ್ರೂ ಚೆನ್ನಾಗಿ ಮಾತಾಡ್ತೀನಿ ನನಗೆ ಗೊತ್ತಿರೋಂಗೆ. ಆ್ಯಂಡ್ ಏನೆಲ್ಲ ಚಾಲೆಂಜಸ್ ಅಂದರೆ ಆಬ್ವಿಯಸ್ಲಿ ಇರುತ್ತೆ. ಅದು ಕನ್ನಡ ಮಾತ್ರ ಅಂದರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಮಲಯಾಳಂ ಮಾತಾಡ್ತಿದ್ದೆ. ಆವಾಗ ನನಗೆ ತಮಿಳ್ ಆ್ಯಂಡ್ ಮಲಯಾಳಂ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗ್ತಿತ್ತು. ತುಂಬ ಕಾಮಿಡಿಗಳೆಲ್ಲ ನಡೀತಿತ್ತು, ಬಟ್ ಫನ್ನಾಗಿತ್ತು. ವೇರ್ ಈಸ್ ಯುವರ್ ಹೋಮ್ ಅಟ್ ಮೈಸೂರು? ಡು ಯು ಮಿಸ್ ಮೈಸೂರು? ನಮ್ಮ ಮನೆ ಮೈಸೂರಲ್ಲಿ ಶೆಟ್ಟಿನಾಯಕನಹಳ್ಳಿ ಅಂತ ಗದ್ಗೆ ರೋಡಲ್ಲಿ ಬರುತ್ತೆ. ಆಬ್ವಿಯಸ್ಲಿ ಅಮ್ಮನ ಮನೆ ಮಿಸ್ ಮಾಡ್ತೀವಲ್ವಾ. ವಿಚ್ ಸ್ಟೇಟ್ ಯು ಸ್ಟೇ? ತಮಿಳ್ನಾಡು. ಮೂವಿ ನೇಮ್ ಏನು ಸಿಸ್? ಕ್ವಶನ್ ಸರಿಯಾಗಿ ಅರ್ಥ ಆಗಿಲ್ಲ. ನನ್ನ ತಮ್ಮ ಮಾಡಿದ್ದು, ನನ್ನ ತಮ್ಮನ ಮೂವಿ ಹೆಸರು ಧ್ರುವತಾರೆ. ನಾನು ಚಿಕ್ಕ ರೋಲ್ ಒಂದು 5-6 ಮೂವಿ ಮಾಡಿದ್ದೀನ. ಹೌ ಆರ್ ಯು ಮ್ಯಾನೇಜಿಂಗ್ ಯುವರ್ ಡೇ ಟು ಡೇ ಎಕ್ಸ್ಪೆನ್ಸಸ್? ಕ್ಯಾನ್ ಯು ಗಿವ್ ಸಮ್ ಇನ್ಪುಟ್ಸ್ ಟು ಮ್ಯಾನೇಜ್ ದ ಫಿನಾನ್ಸ್? ಆ್ಯಕ್ಚುಲಿ ಗೈಸ್, ಇದು ಒಂದು ಕಾಸಿನ ವಿಷಯದಲ್ಲಿ ನಾನು ತುಂಬ ಹೆದರ್ತೀನಿ. ನಾನು ಕಾಸು ಅಂತ ಬಂದರೆ ಎಕ್ಸ್ಪೆಕ್ಟ್ ಮಾಡದಿರೋ ವೇಲೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಾನು ಅಭಿನು ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, ಒಂದು ಅಕೌಂಟ್ಗೆ ಎಲ್ಲ ಕಾಸು ಹೊರಟೋಗ್ಬಿಡುತ್ತೆ ಗೈಸ್. ಟ್ರಸ್ಟ್ ಮೀ, ನಾನು ಇದೆಲ್ಲ ಸುಳ್ಳೆಲ್ಲ ಹೇಳ್ತಾ ಇಲ್ಲ. ಒಂದು ಅಕೌಂಟ್ಗೆ ಹೋಗುತ್ತೆ. ನನಗೇನು ಬೇಕು ಅನ್ನೋದನ್ನ, ಮನೆಗೇನು ಬೇಕು ಅನ್ನೋದನ್ನ ನಾನೊಂದು ಬೋರ್ಡ್ ಥರ ಇಟ್ಟಿದ್ದೀನಿ. ಅಲ್ಲಿ ನಾನು ಬರೆದಿಡ್ತೀನಿ. ಇನ್ ಕೇಸ್ ಅದನ್ನ ತೊಗೊಂಡು ನೋಡಿ ಅವ್ನು ಹೇಳಲಿಲ್ಲ, ನಾನು ಮೆಸೇಜ್ ಮಾಡ್ತೀನಿ, ಇಲ್ಲ ಅಂತ ಹೇಳಿಬಿಟ್ಟು ತರಿಸ್ತೀವಿ. ಆ ಅಕೌಂಟ್ನ ನಂದು ಅಭಿದು ಒಂದು ಗ್ರೂಪ್ ಥರ ಮಾಡ್ಕೊಂಡಿದ್ದೀವಿ, ಅಲ್ಲೆಲ್ಲ ಹಾಕ್ತೀವಿ. ಯಾಕಂದರೆ ಇದು ಮನೆ ಖರ್ಚು. ಸೊ ಇಬ್ಬರನ್ನು ಸೇರಿನೇ ಒಂದು ಅಕೌಂಟಲ್ಲಿ ನಾವು ಮೇಂಟೈನ್ ಮಾಡ್ತಿರೋದು. ದೆನ್ ನನ್ನ ಪರ್ಸ್ನಲ್ಲಾಗಿ ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲ. ನನಗೆ ಕೊಡು, ನನಗೆ ಕಾಸು ಕೊಡು, ನನಗೆ ಇದಕ್ಕೆ ಬೇಕು ಕೊಡು ಅಂತ ಕೇಳೋದು ಭಿಕ್ಷೆ ಬಿಡೋ ಥರ ಒಂಥರ ಫೀಲ್ ಆಗುತ್ತೆ. ಅದು ಗಂಡನೇ ಇರ್ಬೋದು, ಬಟ್ ಗೊತ್ತಿಲ್ಲ ನನಗೆ. ನಮ್ಮ ಅಪ್ಪನ ಹತ್ರನೂ ನನಗೆ ಹಂಗೆ ಕೇಳಿ ಅಭ್ಯಾಸ ಇಲ್ಲ. ಚಿಕ್ಕದಲ್ಲಿರ್ಬೇಕಾದ್ರೆ ಅವರು ನನಗಿದು ಬೇಕು ಅಂತ ತಿಳ್ಕೊಂಡು ತಗೊಳೋವರೆಗೂ, ಎಕ್ಸೆಪ್ಟ್ ಬುಕ್, ನಾನು ಕೇಳ್ತಿರ್ಲಿಲ್ಲ ಹಾಗೆ. ಸೊ ನಾನೇ ದುಡಿತೀನಿ. ನನ್ನ ಪರ್ಸ್ನಲ್ ಇದಕ್ಕೆ ನಾನು ಇಟ್ಕೊಳ್ತೀನಿ. ಎಕ್ಸ್ಟ್ರಾ ಏನಾದರೂ ಕಾಸಿದ್ರೆ ಅದನ್ನ ಸೇವಿಂಗ್ಸಲ್ಲಿ ಇಟ್ಬಿಟ್ಟು ಸರ್ಪ್ರೈಸಸ್ಗೆ, ಗಿಫ್ಟ್ ಕೊಡೋಕ್ಕೆ, ಈಗ ನಮ್ಮ ಮನೆ ಸೈಡ್ಲಿ ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೆ, ಹಂಗಿದ್ರೆ ಎಲ್ಲ ಟೈಮಲ್ಲೂ ಗಂಡನ ಹತ್ರ ಕಾಸು ಕೊಡು ಅನ್ನೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಗರ್ಲ್ಸ್, ನಿಮಗೂ ಕೂಡ ಹೇಳ್ತಿದ್ದೀನಿ, ಇವನ್ ನನ್ನ ತಂಗಿಗೂ ಅದನ್ನೇ ಹೇಳೋದು. ನನ್ನ ಲೈಫಲ್ಲಿ ನನ್ನ ಸುತ್ತಮುತ್ತ ಯಾರೆಲ್ಲ ಹೆಂಗಸ್ರಿದ್ದಾರೆ ಅವ್ರಿಗೆ ಹೇಳೋದು ಅದೇನೆ, ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿರಿ. ಓಕೆ, ನೀವು ಕೆಲ್ಸಕ್ಕೆ ಹೋಗಿ ಅಂತಲೇ ಹೇಳ್ತಿಲ್ಲ, ನಿಮ್ಮ ಗಂಡನ ಹತ್ರ ಕುತ್ಕೊಂಡು ಮಾತಾಡಿ, ನನಗೆ ತಿಂಗಳಿಗೆ ಇಷ್ಟು ಕೊಡು, ಎವ್ರಿ ಟೈಮ್ ನಾನು ಕೇಳೋಕ್ಕಾಗಲ್ಲ, ಮಾತಾಡ್ಕೊಂಡು 5,000ನೋ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಮಾಡಿಟ್ಕೊಂಡು ನೀವು ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡು, ಎವ್ರಿ ಟೈಮ್ ಹೋಗ್ಬಿಟ್ಟು ನನಗೆ ಕ್ರೀಮ್ ಖಾಲಿ ಆಗಿದೆ ತೊಗೊಡು, ನನಗಿದು ಎಷ್ಟು ಕಷ್ಟ ಗುರು. ಅದು ನನ್ನ ಪರ್ಸ್ಪೆಕ್ಟಿವ್. ಅಂದು ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅಂತಲೂ ಗೊತ್ತು. ಸೊ ನಮ್ಮಪ್ಪ ಏನು ಮಾಡ್ತಿದ್ರು ಅಂದರೆ, ನಮ್ಮ ಅಮ್ಮನೇ ಶಾಪಿಂಗ್ ಕಳಿಸ್ಬಿಡ್ತಿದ್ರು. ಸೊ ನಿಂಗೆ ಏನು ಬೇಕಾದ್ರೆ ತೊಗೋ ಅಂತ. ಸೊ ಅಮ್ಮ ಏನು ಬೇಕಾದ್ರೆ ತೊಗೊಳ್ತಿದ್ರು, ಅದು ಕೈ ಚಾಚೋ ಇದು ಇರ್ತಿರ್ಲಿಲ್ಲ. ಆ್ಯಂಡ್ ಈಗ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದು ನನ್ನ ಒಪಿನಿಯನ್ ಗೈಸ್. ಇದು ಬಂದು ನಾನು ನಿಮಗೆ ಅಡ್ವೈಸ್ ಮಾಡಿ ನಿಮ್ಮ ಕುಟುಂಬನ ಕೆಡಿಸ್ತಿದ್ದೀನಿ ಅಂತ ಅಂದ್ಕೊಂಬಿಡಿ. ಬಟ್ ಇದು ಮನದಾಳದ ಮಾತು. ಆಮೇಲೆ ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ನಾ? ನಂಗೆ ಮಾತಾಡ್ಬಿಟ್ರೆ ಹಂಗೆ ಅನಿಸ್ತಾ ಇರುತ್ತೆ, ಯಾರು ಏನು ಅಂದ್ಕೊಳ್ತಾರೋ ಆಪೋಸಿಟಲ್ಲಿರೋರು ನನ್ನ ಮಾತನ್ನೆಲ್ಲ ಕೇಳಿಬಿಟ್ಟು ಅಂತ. ಫಾರ್ ಆದಿ, ಇಫ್ ಯು ಕುಡ್ ಮೀಟ್ ಒನ್ ಕ್ರಿಕೆಟರ್ ಹೂ ವುಡ್? ಆಬ್ವಿಯಸ್ಲಿ ಕೊಹ್ಲಿ, ವಿರಾಟ್ ಕೊಹ್ಲಿ.
ಮ್ಯಾಮ್ ಪ್ಲೀಸ್ ಟೆಲ್ ಮಿ ಅಬೌಟ್ ಯುವರ್ ಮೈಸೂರು ಹೋಮ್. ಇಟ್ಸ್ ಇನ್ಸ್ಪೈರಿಂಗ್ ಟು ವೆಲ್ಕಮ್ ಎವ್ರಿ ಒನ್ ವಿತ್ ಕೈಂಡ್ನೆಸ್. ಸಾರಿ ಇಫ್ ಇಟ್ಸ್ ಪರ್ಸ್ನಲ್. ನೋ ಸರ್, ಹೋಲ್ ಫ್ಯಾಮಿಲಿ. ಇದು ಶ್ರಿಯಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಗೈಸ್, ಆ ಮೈಸೂರು ಮನೆ ಬಂದು ಎಲ್ಲ ಮನೆ ಥರ ಅಲ್ಲ, ಎಲ್ಲ ಇದು ತೋಟದ ಮನೆ ಅಂತಾರಲ್ಲ ಆ ಥರ ಅಲ್ಲ, ದೇವಸ್ಥಾನ ಅಲ್ಲ. ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಹೋದವ್ರಿಗೆ ಯಾವತ್ತೂ ಊಟ ಆಗ್ತೆ ಕಳಿಸಲ್ಲ. ಊಟದ ಟೈಮ್ಗೆ ಹೋದರೆ ಸುಮ್ಮನೆ ಬೇರೆ ಟೈಮ್ಗೆ ಹೋಗ್ಬಿಟ್ರೆ ಹಂಗೆಲ್ಲ ಕರೆಯಲ್ಲ ಅಲ್ವಾ. ಈಗ ಬೇರೆ ಮೊದಲೆಲ್ಲ ನಾವೆಲ್ಲ ಇದ್ದಾಗ ಎಲ್ಲ ಟೈಮಲ್ಲೂ ಎಲ್ಲರಿಗೂ ಊಟ ಆಗ್ತಿದ್ರು. ಬಟ್ ಈಗ ಅಪ್ಪ ಅಮ್ಮ ಅಷ್ಟೇ ಇರೋದು, ಅಪ್ಪನೇ ಇಬ್ಬರೂ ಸೇರ್ಕೊಂಡು ಅಡುಗೆ ಮಾಡೋದು. ಮನೇಲಿ ಕೆಲಸದವರು ಬೇರೆ ಇಲ್ಲ. ಸೊ ಊಟ ಟೈಮ್ ಬಂದರೆ ಊಟ ಹಾಕ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ನೀವೇನಾದರೂ ಹಚ್ಕೊಂಬಿಟ್ರೆ ಸ್ವಂತ ಮಕ್ಳಿಗೆ ಹೆಂಗೆ ಬೈತಾರೆ ಆ ಥರ ಬೈಗಳು ಕೂಡ ಸಿಗುತ್ತೆ ನಿಮಗೆ ಹಾಗೆ. ಬಟ್ ಡಿಫ್ರೆಂಟ್, ಅದೊಂಥರ ಸ್ಪೆಷಲ್ ಫೀಲ್. ಒಂದು ಮಗಳಾಗಿ ನನಗೆ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಈಗ ಮೌಲಿನ ಕೇಳಿದ್ರೆ ಮೌಲಿಗೊಂದು ಪರ್ಸ್ಪೆಕ್ಟಿವ್, ನನ್ನ ತಮ್ಮನ ಕೇಳಿದ್ರೆ ಎಲ್ಲರಿಗೂ ಹಂಗಲ್ವ. ನೀವು ಹೋಗಿ ನೀವಲ್ಲಿ ಹೆಂಗೆ ಮಿಂಗಲ್ ಆಗ್ತೀರಾ, ನೀವು ಹೆಂಗೆ ಅಲ್ಲಿ ಅಂತ ಅಂದ್ಕೊಂಡ್ರೆ ನಿಮ್ಗೊಂದು ಇದು ಸಿಗುತ್ತೆ. ಕೆಲವೊಬ್ರು ಇವ್ರು ಏನಪ್ಪ ಇವರು ನಮ್ಮ ಅಪ್ಪನಿಗೆ ಈ ಥರ ಬೈತಾರೆ, ಇಲ್ಲೆಲ್ಲ ಬರೋದೇ ಬೇಡ ಅಂತೆಲ್ಲ ಅನ್ನೋರು ಇದ್ದಾರೆ. ಬಟ್ ಸ್ಪೆಷಲ್. ನೋ ನಜರ್, ಪ್ಲೀಸ್. ವಾಟ್ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಯೂಟ್ಯೂಬ್ ಚಾನೆಲ್? ಯೂಟ್ಯೂಬ್ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡೋದಂದರೆ ಟಿಕ್ಟಾಕ್ ಕೊಟ್ಟೈತಾ. ಟಿಕ್ಟಾಕ್ ಕೊಟ್ಟೋದ್ಮೇಲೆ ಎಲ್ಲರೂ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡೋದೇ ತುಂಬ ಲೇಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ಸ್ಟಾಗ್ರಾಮಿಂದನೂ ಇನ್ಕಮ್ ಬರೋಕ್ಕೆ ಶುರುವಾಯಿತು ನಮಗೆ. ಯಾಕಂದ್ರೆ ನಾನು ಟಿಕ್ಟಾಕಲ್ಲಿ, ನನಗೆ ಗೊತ್ತಿಲ್ಲ ಬೇರೆಯವರೆಲ್ಲ ತೊಗೊಳ್ತಿದ್ರೆ ಅಂತ, ನಾನು ಟಿಕ್ಟಾಕಿಂದನೇ ನಾನು ಪ್ರಮೋಷನ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇಲ್ಲಿಂದನೂ ಅರ್ನಿಂಗ್ಸ್ ಬರುತ್ತೆ ಅಂದ್ಕೊಂಡು ನಾವು ಇಲ್ಲಿ ಬ್ಲಾಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಗೈಸ್, ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗ್ಕೊಂಡು ವೀಡಿಯೋ ಮಾಡೋದೆಲ್ಲ ಅಷ್ಟು ಈಸಿ ಅಲ್ಲ. ಸೊ ಬಿಟ್ಬಿಟ್ವಿ. ಅಲ್ಲಿ ಮಾಡೋ ಚಿಕ್ಕ ಕಾಮಿಡಿ ವೀಡಿಯೋಸ್ನ ಹಂಗೆ ಯೂಟ್ಯೂಬ್ಗೆ ಹಾಕ್ಕೊಂಡು ಇದುವರೆಗೂ ಸರ್ವೈವ್ ಆಗ್ತಿದ್ದೀವಿ. ಇವಾಗ ನಾನು ವ್ಲಾಗಿಂಗ್ಗೆ ಅಂತ ಈಗ ನಿಮಗೆ ಗೊತ್ತಿರೋಂಗೆ 1 ತಿಂಗಳು ಆಗಿಲ್ಲ ಇನ್ನೂ ಸ್ಟಾರ್ಟ್ ಮಾಡಿ. ಆ್ಯಂಡ್ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಹ್ಯಾಪಿನೆಸ್ ಆ್ಯಂಡ್ ಯುವರ್ ಬ್ಯೂಟಿ? ಬ್ಯೂಟಿ ಅನ್ನೋದು ಅದು ಹೇಳ್ಬಿಡ್ತೀನಿ. ಬ್ಯೂಟಿ ಅನ್ನೋದು ನೀವು ನೋಡೋ ನಿಮ್ಮ ಕಣ್ಣಲ್ಲಿ, ನಿಮ್ಮ ದೃಷ್ಟಿಲಿ ಇರೋದು ಅದು ಆ್ಯಕ್ಚುಲಿ. ಈಗ ನಾನೇನೋ ಒಂದು ನೀವು ಅಂದ್ಕೊಂಡಿರೋ ಥರ ನಾನೇನೋ ಹೇಳಲಿಲ್ಲ, ಬೇರೆ ಥರ ರಿಯಾಕ್ಟ್ ಮಾಡಿದೆ ಅಂದರೆ ನಿಮ್ಮ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಿ. ಬ್ಯೂಟಿ ಅನ್ನೋದು ನಮ್ಮೊಳಗೆ ಇರೋವಂಥದ್ದು, ನಾವು ನೋಡೋದು ದೃಷ್ಟಿಲೇ ಬರೋದು. ಹ್ಯಾಪಿನೆಸ್ ಅನ್ನೋದು ನನ್ನ ಲೈಫಲ್ಲಿ ನಿಮಗೆಲ್ಲ ಹೆಂಗಿದೆಯೋ ಕಷ್ಟ, ನಿಮಗೆಲ್ಲ ಹೆಂಗಿದೆಯೋ ಕನ್ಫ್ಯೂಷನ್ಸ್, ನಿಮಗೆಲ್ಲ ಹೆಂಗೆ ಜಗಳ ಬರುತ್ತೋ ಎಲ್ಲ ನಂದರಲ್ಲೂ ಇದೆ. ಬಟ್ ನಾನು ತೋರಿಸ್ಕೊಳ್ಳಲ್ಲ ಎಲ್ಲೂ. ಇವನ್ ಸ್ಟೋರೀಸ್ ಹಾಕೋಕ್ಕೂ ಸಮ್ಟೈಮ್ಸ್ ಭಯ ಆಗುತ್ತೆ ನನಗೆ. ಅದು ಆ ಥರ ನಾನು ಎಕ್ಸ್ಪ್ರೆಸ್ ಮಾಡಲ್ಲ. ಏನಿದೆ ಅದರಲ್ಲಿ ತುಂಬ ಖುಷಿಯಾಗಿದ್ದೀನಿ ನಾನು, ಅಷ್ಟೇ. ಎಲ್ಲರಿಗೂ ಕಷ್ಟ ಇರುತ್ತೆ ಕಣ್ರಿ. ವಾಟ್ ಅಡ್ವೈಸ್ ವುಡ್ ಯು ಗಿವ್ ಟು ಅದರ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಟು ಬಿಲ್ಡ್ ಸ್ಟ್ರಾಂಗ್ ಬಾಂಡ್? ಸತ್ಯವಾಗಲೂ ಗೊತ್ತಿಲ್ಲ. ನಾವೇನೇ ಎವ್ರಿ ಡೇ ಸ್ಟ್ರಗಲ್ ಮಾಡ್ತಿದ್ದೀನಿ ನನ್ನ ಮಗುನ ನಾನು ಹೆಂಗೆ ಬೆಳೆಸೋದು ಅಂತ. ಯಾಕಂದರೆ ಬೆಳೆಸೋದು ಅಂತಲ್ಲ, ನಾವು ಅವ್ರ ಜೊತೆ ಬೆಳೆಯೋದು ಅಲ್ವಾ. ಪೇರೆಂಟಿಂಗ್ ಅಂದರೆ ನಾವು ಅವ್ರ ಜೊತೆ ಕಲಿಯೋದು. ನಾನು ದಿನಪೂರ್ತಿ ಮೊಬೈಲ್ ನೋಡಿಕೊಂಡು ನನ್ನ ಮಗನ ಮೊಬೈಲ್ ನೋಡಬೇಡ ಅನ್ನೋದು ಎಷ್ಟು ಚಂದ. ಸೊ ಹಾಗೆ ನಾನು ಫಸ್ಟ್ ಅವಾಯ್ಡ್ ಮಾಡ್ತೀನಿ ಒಂದು ವಿಷಯನ ಮಾತಾಡೋದು. ಕಿರ್ಚಬೇಡ ಅನ್ನೋಕ್ಕಿಂತ ಮುಂಚೆ ಅಮ್ಮು ನೀನು ಕಿರ್ಚದೆ ಸಮಾಧಾನದಿಂದ ಮಾತಾಡೋ. ಹಾಗೆ ಪ್ರತಿಯೊಂದನ್ನ ನಾನು ಅಡ್ಯಾಪ್ಟ್ ಮಾಡಿಕೊಂಡು ನಾನು ಅಭಿನೂ ಕೂತ್ಕೊಂಡು ಮಾತಾಡಿ ನನ್ನ ಮಗನ ಕಲಿಸೋದು. ಇಷ್ಟು ದಿನ ಇದು ಮಾಡಿದ್ದು ಪೇರೆಂಟಿಂಗ್ ಅಲ್ಲ ಆ್ಯಕ್ಚುಲಿ, ಇನ್ನು ಮೇಲೆ. ಯಾಕಂದರೆ ಅವನಿಗೆ ಎಲ್ಲ ಫೀಲಿಂಗ್ಸ್ ಇದೆ. ನಾವು ಆರ್ಗ್ಯುಮೆಂಟ್, ಜಗಳ ಎಲ್ಲ ಅದು ಮುಂದೆ ಮಾಡಲ್ಲ. ಯಾಕಂದರೆ ಮೆಂಟಲಿ ಎಷ್ಟು ಅಫೆಕ್ಟ್ ಆಗುತ್ತೆ ಅಂತ ಚಿಕ್ಕದ್ರಲ್ಲಿ ನಾವುಗಳೆಲ್ಲ ನೋಡಿರ್ತೀವಲ್ಲ, ನಮ್ಮನೆಲ್ಲ ಹೆಂಗೆ ದೊಂಬರಾಟ ನಡೀತಿರುತ್ತೆ ಅಂತ. ಅದೇ ಥರ ಅದನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಆ ಥರ ನಮ್ಮ ಮಗುಗೆಲ್ಲ ಬರೋದು ಬೇಡ ಅಂತ ನಾವೆಲ್ಲ ಹೇಳೋಕ್ಕಾಗಲ್ಲ ಗೈಸ್. ಎವ್ರಿ ಡೇ ಸ್ಟ್ರಗಲ್. ನಿನ್ನೆನೂ ಅಷ್ಟೇ ಆದಿ ಬಂದ್ಬಿಟ್ಟು ಅವ್ರ ಅಪ್ಪನ ಹಿಂಗೆ ಗುರಾಯಿಸ್ಬಿಟ್ನಂತೆ ಹಿಂಗೆ. ಸೊ ಅದು ಹರ್ಟ್ ಆಗೋಯ್ತು ಅಬಿಗೆ. ಸೊ ತುಂಬ ದಿನ ಆದಮೇಲೆ ಒಂದು ಒದೆ ಬಿತ್ತು. ಒದೆ ಬಿದ್ಮೇಲೆ ಇವ್ನು ಅಳಕ್ಕೆ ಶುರು ಮಾಡ್ದ. ಮಲ್ಕೊಬೇಕಾದ್ರೆ ಹತ್ಕೊಂಡು ಮಲ್ಕೊಂಡ್ರೆ ಮಗುಗೆ ಮೈಂಡ್ಗೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಕುತ್ಕೊಂಡು ಮಾತಾಡಿಸಿ ಅವನಿಗೆ ಎಕ್ಸ್ಪ್ಲೇನ್ ಮಾಡಿ, ನಾವು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು, ಕೋಪ ಮಾಡ್ಕೋಬಾರ್ದು ಅಂತ ಕುತ್ಕೊಂಡು ನಾವಿಬ್ಬರು ಸೆಷನ್ ತೊಗೊಂಡು ಓವರಾಗಿ ಮಾಡ್ತೀವಿ ಅಂತ ಸಮ್ಟೈಮ್ಸ್ ಅನಿಸುತ್ತೆ. ಬಟ್ ನಾನೇನು ಫೀಲ್ ಮಾಡ್ತೀನಿ ಅಂದರೆ, ನನ್ನ ನಂಬ್ಕೊಂಡು ನನ್ನ ಮಗು ನಾನೇ ಬೇಕು ಅಮ್ಮಾಗಿ ಅಂತ ಚಾಯ್ಸ್ ಮಾಡ್ಕೊಂಡು ನನ್ನ ಹೊಟ್ಟೆಲಿ ಹುಟ್ಟು ಬಂದಿದೆ. ಸೊ ನಾವು ಅವರಿಗೆ ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಬಾರ್ದು.
ಅವ್ರು ಬೆಳೆಯೋಕ್ಕೆ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು. ಹಾಗೆ ಅವನ ಕಡೆಯಿಂದ ಏನೇನೆಲ್ಲ ಸಿಗುತ್ತೆ ಅದನ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ನಾನು ಹೆಂಗೆ ಸಂಪಾದನೆ ಮಾಡಿದೆ ಅಂದರೆ ಬುಕ್ ಓದ್ಬಿಟ್ಟು ಸಂಪಾದನೆ ಮಾಡಿದೆ. ಒಳ್ಳೆ ಒಳ್ಳೆ ಪಾಡ್ಕಾಸ್ಟ್ ನೋಡ್ಬಿಟ್ಟು ಈ ಗುಡ್ ಥಾಟ್ಸ್ ಎಲ್ಲ ನಾನು ಆ್ಯಕ್ಚುಲಿ ಅಡಾಪ್ಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಿದ್ದಂಗೆಲ್ಲ ನಾವು ಮೈಂಡಿಗೂ ಬರಲ್ಲ, ಮೈಂಡಿಗೆ ಬರ್ತಿದ್ದಂಗೆ ನಾವು ಅದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳೋದು ಇಲ್ಲ. ಬಟ್ ಪ್ರಾಕ್ಟೀಸ್. ಅಲ್ಲ, ನೀವು ಕೇಳ್ತಿರೋ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲಿಂದ ಎಲ್ಗೂ ಜಿಗ್ಜ್ಯಾಗ್ ಥರ ಹೋಗ್ತಿದ್ದೀನಿ ಅನಿಸುತ್ತೆ. ಆಮೇಲೆ ಅಮ್ಮು ಇಫ್ ಡಾರ್ಕ್ ನೈಟ್ ಅಂತ ಇವರು ಯಾರಂತ ನನಗೆ ಗೊತ್ತಿಲ್ಲ. ಆದರೆ ನಂದು ಎಲ್ಲ ಯಾವ ವಿಡಿಯೋ ಹಾಕಿದ್ರು ನಾನು ಅದೆಲ್ಲದಕ್ಕೂ ಕಮೆಂಟ್ ಮಾಡ್ತಾರೆ. ನಿಮಗೆ ಯಾರು ಅಂತಲೇ ಸತ್ಯವಾಗ್ಲೂ ಗೊತ್ತಿಲ್ಲ, ಬಟ್ ನೀವು ಹಾಕೋ ಕಮೆಂಟ್ಸ್ ಎಲ್ಲ ನಂಗೆ ಸಮ್ಟೈಮ್ಸ್ ನನ್ನ ಜೊತೆ ಯಾರೋ ನನ್ನ ಫ್ರೆಂಡ್ ಇದ್ದಾರೆ ಅನ್ನೋದೊಂದು ಫೀಲ್ ಆಗುತ್ತೆ. ಎಸ್ ಕಮ್. ದೇವರು ನನ್ನ ಮುಂದೆ ಬಂದರೆ ಏನು ಕೇಳ್ಕೊಳ್ತೀಯಾ, ಒಂದು ವಿಶ್ ಏನು ಅಂತ ಕೇಳಿದ್ದಾರೆ. ದೇವರೇ ನನ್ನ ಜೊತೆ ಇದ್ದರೆ ನನ್ನ ಮನಸ್ಸಲ್ಲಿರೋ ಎಲ್ಲ ಕೆಟ್ಟದನ್ನು ಹೋಗ್ಲಾಡಿಸಿ ನಿನ್ನ ಒಂದು ಇದನ್ನು ನನಗೆ ಕೊಡು, ನನ್ನಲ್ಲಿರು ನೀನು ಅಂತ ಅಷ್ಟೇ ಬೇಡ್ಕೊಳ್ತೀನಿ ನಾನು. ಅಷ್ಟೇ ಸಾಕಲ್ಲ, ಇನ್ನೆಂತ ಎಲ್ಲ ಆಸೆ ಕೆಟ್ಟದು, ಈ ನೆಗೆಟಿವಿಟಿ, ಬೇರೆಯವ್ರ ಬೈಯೋದಾಗಲಿ, ಅವ್ರ ಬಗ್ಗೆ ಯೋಚನೆ ಮಾಡೋದಾಗಲಿ ಎಂತನೂ ಬೇಡ ನನಗೆ. ಅದೆಷ್ಟಾಗುತ್ತಷ್ಟು ಒಟ್ GPT ಮಾಡು, ಇರು, ದೇವ್ರು ನನ್ನ ಜೊತೆ ಇರು ಅಂತ ಬೇಡ್ಕೊತೀನಿ. ನಂದು ಒಂದೇ ವಿಷಯ ಅದೇನೆ. ನಾನು ದೇವ್ರ ಹತ್ರ ಹೋದ್ರೂ ಕೂಡ ನಾನು ಅದನ್ನೇ ಕೇಳ್ಕೊಳ್ಳೋ, ದೇವರೇ ನೀನು ನನ್ನ ಜೊತೆ ಇರು, ನನ್ನ ಜೊತೆನೇ ಇರು, ನಂಗೆ ಒಳ್ಳೇದು ಮಾತ್ರ ಮಾಡು ಅಂತ. ಇನ್ನಮ್ಮ ಹೌ ಆರ್ ಯು ಮ್ಯಾನೇಜಿಂಗ್ ಯುವರ್ ಡೇ ಟು ಡೇ ಎಕ್ಸ್ಪೆನ್ಸಸ್, ಕ್ಯಾನ್ ಯು ಗಿವ್ ಸಮ್ ಇನ್ಪುಟ್ಸ್? ಆಲ್ರೆಡಿ ನಾನು ಇದು ನೋಡಿದೆ ಅಲ್ವಾ. ಪ್ಲೀಸ್ ಡೂ ಮೋರ್ ವ್ಲಾಗ್ಸ್ ಅಟ್ ಮೈಸೂರ್, ಇನ್ಫಾರ್ಮ್ ಅಬೌಟ್ ಪ್ರತ್ಯಂಗಿರಾ ದೇವಿ ಟೆಂಪಲ್. ಪ್ರತ್ಯಂಗಿರಾ ದೇವಿ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ, ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಪ್ರತಿಷ್ಠಾಪನೆ ಆಯಿತು ಆ ದೇವಸ್ಥಾನ. ಅಂದರೆ ಈಗ ಹೆಚ್ಚು ಕಮ್ಮಿ 25 ವರ್ಷ ಇರಬೇಕು, ಅದಕ್ಕೆ 24 ಇರಬೇಕು. ಉಗ್ರ ನರಸಿಂಹ ಇದೆಯಲ್ಲ, ಅದ್ರ ಫೀಮೇಲ್ ಎನರ್ಜಿ ಇದು ಪ್ರತ್ಯಂಗಿರಾ ಅಮ್ಮ. ಈ ನೆಗೆಟಿವಿಟಿ ಇದನ್ನೆಲ್ಲ ಇದು ಮಾಡೋದಕ್ಕೆ ಈ ದೇವಿನ ಉಪಾಸನೆ ಮಾಡ್ತಾರೆ. ಬಟ್ ಇದನ್ನೆಲ್ಲ ಹೇಳೋಕ್ಕೆ ಪರ್ಫೆಕ್ಟ್ ಟೈಮೂ ಇಲ್ಲ, ಅಷ್ಟು ನಾಲೆಡ್ಜು ನನಗಿಲ್ಲ. ಯಾಕಂದರೆ ಒಂದು ವಿಷಯನೂ ತಪ್ಪಾಗಿ ಹೇಳಬಾರ್ದಲ್ಲ. ಸೊ ಪ್ರತ್ಯಂಗಿರಾ ದೇವಿ ಬಗ್ಗೆ, ದೇವಸ್ಥಾನದ ಬಗ್ಗೆ ನಾನು ಮೈಸೂರಿಗೆ ಹೋದಾಗ ಅಪ್ಪನ ಹತ್ರ ನಾನು ವಿಡಿಯೋ ಮಾಡಿಸ್ತೀನಿ, ಇಲ್ಲಾಂದರೆ ನನ್ನ ತಮ್ಮನಿಗೆ ಹೇಳಿ ವ್ಲಾಗ್ ಮಾಡಿಸ್ತೀನಿ ಅಚ್ಚುಗೆ. ಅಬೀಸ್ ಪ್ರೊಫೆಷನ್, ಕ್ವಾಲಿಫಿಕೇಷನ್ ಆ್ಯಂಡ್ ಹೌ ಡು ಯು ಬ್ಯಾಲೆನ್ಸ್ ಬೋತ್ ಫ್ಯಾಮಿಲೀಸ್. ಬಾ, ನನ್ನ ಮಗ ಬಂದ. ಹೋಮ್ವರ್ಕ್ ಟೈಮ್. ಹಾಯ್ ಸುಲು. ನಮ್ಮ ಮನೇಲಿ ಇಷ್ಟೇ ರೂಲ್ಸ್, ಆದಿವ್ಗೆ ಇದು ಮಾಡ್ದಂಗೆ. ಓಕೆ, ಸ್ಕೂಲಿಂದ ಬರ್ತಾನ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಕರ್ಡ್ ರೈಸ್ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ, ಕರ್ಡ್ ರೈಸ್ ತಿನ್ಕೊಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದರೆ ಹಂಗೆ ಹಿಂಗೆ ಆಟಾಡ್ಕೊಂಡು ಹೋಮ್ವರ್ಕ್ ಮುಗಿಸ್ಬಿಡ್ಬೇಕು. ಸ್ಕೂಲ್ ವರ್ಕ್ ಮುಗಿಸ್ಬಿಟ್ರೆ ಆಮೇಲೆ ಹಿ ಈಸ್ ಫ್ರೀ ಟು ವಾಚ್ TV. ಹಾಗೆ ಆಮೇಲಿಂದ ರಾತ್ರಿ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಊಟ ಮಾಡಿಕೊಂಡು ರಿಲ್ಯಾಕ್ಸ್ಡಾಗಿ ಮಲ್ಕೊಳ್ಳೋದು. ಓದೋ ವಿಷಯನ ಪೋಸ್ಟ್ಪೋನ್ ಮಾಡೋಂಗೇ ಇಲ್ಲ, ಮುಗಿಸ್ಬಿಟ್ರೆ ಅವ್ನು ಫ್ರೀಯಾಗಿರ್ತಾನಲ್ವ ಅಂತ. ನಾನು ಹಾಗೆ ಮಾಡ್ತಿದ್ದೆ, ನನ್ನ ಮಗನೂ ಹಾಗೇ ಮಾಡ್ತಾನೆ. ಆ್ಯಂಡ್ ಪ್ರೊಫೆಷನ್ ಬಂದು ಬಂದು HR ಫೀಲ್ಡಲ್ಲಿ ಇದ್ದಾನೆ, ಈಗ ಮ್ಯಾನೇಜರ್ ಲೆವೆಲಲ್ಲಿ ಇದ್ದಾನೆ. ಈ ರೆಕ್ರೂಟಿಂಗ್, HR, ರಿಸೋರ್ಸ್ ಇದನ್ನೆಲ್ಲ ನೋಡ್ಕೊಳ್ತಾನೆ ಅವನು. BCom MBA ಮಾಡಿದ್ದಾನೆ. ನಾನು ತುಂಬ ಫೀಲ್ಡಲ್ಲೆಲ್ಲ ಹೋಗಿ ಬಂದಿದ್ದಾಯಿತು. ನಾನು BA LLB ಮಾಡಿದ್ದೀನಿ, MBA ಜಸ್ಟ್ 1 ಇಯರ್ ಮಾಡಿದೆ. 1 ಇಯರಲ್ಲಿ 2 ಪೇಪರ್ ಪಾಸ್ ಮಾಡ್ಕೊಂಡಿರೋದು ನಾನು. ಮದುವೆ ಆದಮೇಲೆ ಏನೂ ಓದೋಕ್ಕಾಗಲ್ಲ. ಬಟ್ ವರ್ಕ್ ಬಂದು ವೆಬ್ ಡಿಸೈನರಾಗಿ ವರ್ಕ್ ಮಾಡಿದೆ, ವೆಬ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡಿದೆ, ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಈ ಆನ್ಲೈನ್ ಸ್ಟೋರ್ಸ್ ಎಲ್ಲ ಈಗೆಲ್ಲ ನೋಡ್ತಿರಲ್ಲ ನೀವು, ಅದನ್ನು ನಾನು ಪಾಪು ಹುಟ್ಟಿದ್ಮೇಲೆ 2017 to 21ವರೆಗೂ ಮಾಡಿದೆ.
ಅದಾದಮೇಲೆ ಸೀರಿಯಲ್, ಮೂವೀಸ್, ಆ್ಯಡ್ಸ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಈಗ ಬಂದು ನಾನು ಈ ಸ್ಕ್ರಿಪ್ಟ್ ಕೊಡ್ತಾರಲ್ಲ, ಈಗ ತುಂಬ ಮೆಡಿಕಲ್ ಫೀಲ್ಡಲ್ಲಿರೋ ಕ್ಲಿನಿಕ್ಗೆ ಸ್ಕ್ರಿಪ್ಟ್ ಕೊಡೋದು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಅಡ್ಮಿನ್, ಈ ಥರ ಏನೇನೆಲ್ಲ ನನಗೆ ಕೆಲಸ ಆಗುತ್ತೋ ಅದೆಲ್ಲನೂ ಕಂಟಿನ್ಯೂಸ್ ಆಗಿ ಮಾಡ್ತಾಯಿಲ್ಲ. ಆ ಸ್ಕ್ರಿಪ್ಟ್ ಕೊಡೋದೇನು, ಒಂದು 2 ತಿಂಗಳಿಗೆ ಒಂದು 100 ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಅವ್ರು ಒಂದು 6 ತಿಂಗಳು 7 ತಿಂಗಳು ಹೆಂಗೋ ಮಚ್ಚಾನ್ಸ್ಕೊತಾರೆ. ಆಮೇಲಿಂದ ಹಂಗೆ ಆ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನನ್ನ ಖರ್ಚಿಗೆ ನಾನು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಹೋಗಿ ಮಾಡಬೇಕು ಅಂತ ಅನಿಸ್ತಿದೆ, ಬಟ್ ಆಫರು ಸ್ವಲ್ಪ ಬರ್ತಾ ಇದೆ. ಬಟ್ ಯೋಚನೆ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿ ಎದನ್ನೇ ಮಾಡಬೇಕು ಅಂತ ಮೈಂಡಲ್ಲಿ ಬರ್ತಾ ಇಲ್ಲ. ಆದಿ ಯಾವ ಸ್ಟ್ಯಾಂಡರ್ಡ್ ಅಂತ ಕೇಳ್ತಿದ್ದಾರೆ. ಆದಿ ಒಂದು 5th ಸ್ಟ್ಯಾಂಡರ್ಡ್. ಅಕ್ಕ, ಶೇರ್ ಯುವರ್ ಚೈಲ್ಡ್ಹುಡ್ ಮೆಮೊರೀಸ್ ವಿತ್ ಯುವರ್ ಬ್ರದರ್. ನಾನು, ನನ್ನ ತಮ್ಮನು, ನಾನು 6th ಇರೋವರೆಗೂ ತುಂಬ ಚೆನ್ನಾಗಿ ಜೊತೇಲಿ ಸಖತ್ತಾಗಿದ್ವಿ. ಅದಾದಮೇಲಿಂದ ಲೈಫ್ ಚೇಂಜ್ ಸೋ ಮಚ್. ಅದಾದಮೇಲೆ ಬರೀ ಜಗಳ 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 ಜಗಳ. ಆಮೇಲೆ ನನ್ನ ಚಿಕ್ಕ ತಮ್ಮನ್ನ ನೋಡ್ಕೊಳ್ಳೋದು ಅವ್ರ ಅಮ್ಮ ಆಗಿ ಚೇಂಜ್ ಆಗಿಬಿಟ್ಟೆ ಅವ್ನು ಹುಟ್ಟಿದ ಮೇಲೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಜಾಸ್ತಿ. ಈಗ ಎಷ್ಟೊಂದು ಜನಕ್ಕೆ ಒಂದು ಸ್ಕೂಲ್ ಮೆಮೊರೀಸ್, ಕಾಲೇಜ್ ಮೆಮೊರೀಸ್, ಸುತ್ತಾಟ, ಫ್ರೆಂಡ್ಸ್ ಅಂತೆಲ್ಲ ಇರ್ತಾರಲ್ಲ, ನನಗೇನೂ ಇಲ್ಲ, ಝೀರೋ. ಸೊ ನೀವು ಇದು ಕೇಳ್ಬೇಕಾದ್ರೆ ಎಮೋಷ್ನಲ್ಲೇ ಆಗ್ತೀನಿ. ನನಗೆ ಹ್ಯಾಪಿಯಾಗಿ ಹಂಚ್ಕೊಳ್ಳೋಕ್ಕೆ ಏನಿಲ್ಲ. And I also have a single child like Adi. How are you managing single child parenting? If you share, it useful. Okay. ಸಿಂಗಲ್ ಚೈಲ್ಡ್ ಅನ್ನೋದು ನನಗೇನೋ ಬೂನ್ ಅಂತಲೇ ಅಂದ್ಕೊಳ್ತೀನಿ. ನಾನು ಹೆಂಗೆ ತೊಗೊಳ್ತೀನಿ ಅಂದರೆ, 2ನೇ ಮಗು ಬೇಕು ಅಂತ ನನಗೂ ಆಸೆ ಇತ್ತು. ಅದು ಗರ್ಲ್ ಬೇಬಿ ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಎಲ್ಲ ವಿಷಯನೂ ನೋಡಬೇಕಲ್ವಾ. ನಮಗೆ ಸಪೋರ್ಟ್ ಮಾಡೋಕ್ಕೆ ಪೇರೆಂಟ್ಸ್, ನನ್ನ ಪೇರೆಂಟ್ಸ್ ನನ್ನ ಹತ್ರ ಇಲ್ಲ. ಅವ್ರ ಪೇರೆಂಟ್ಸ್ಗೆ ನಾವೇ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಫಿನಾನ್ಷಿಯಲ್ ಆಗಿ ನೋಡಿದ್ರೆ ಮನೆ EMI ಕಟ್ಕೊಂಡು, ಕಾರ್ EMI ಕಟ್ಕೊಂಡು, ಮಗುನ ಓದಿಸ್ಕೊಂಡು, ಒಂದು ಮಗುನ ನಮ್ಮ ಹೆಲ್ತ್ ಎಕ್ಸ್ಪೆನ್ಸಸ್ ಎಲ್ಲ ನೋಡಿಕೊಂಡು, ಇನ್ನೊಂದು ಮಗು ಅಂದಾಗ ಭಯ ಆಗೋಯ್ತು. ಆಮೇಲಿಂದ ಬೇಡ ಅಂದ್ಬಿಟ್ಟು ಒಂದು ಮಗುನೇ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅವ್ನು ನಮ್ಮ ಫ್ರೆಂಡ್ ಥರ ಬೆಳೆಸೋಣ. ಅವನು ಚೆನ್ನಾಗಿರಲಿ, ಅವನು ಲೈಫ್ ಎಂಜಾಯ್ ಮಾಡಲಿ, ನಾವು ಲೈಫ್ ಎಂಜಾಯ್ ಮಾಡೋಣ. 3 ಜನನೂ ಹೋಗ್ತೀವಿ ಟ್ರಾವೆಲ್ಗೆ. ಕರೆಕ್ಟಾಗಿ ಪರ್ಫೆಕ್ಟಾಗಿ 10 ವರ್ಷ ಕರೆಕ್ಟಾಗಿದ್ದಾನೆ. ಸೊ ಹಂಗೆ ಹೋಗ್ತಾ ಇದೆ. ಟಚ್ ವುಡ್. ಆಮೇಲಿಂದ ಹೋಮ್ ಟೂರ್ ಯಾವಾಗ? ಹೋಮ್ ಟೂರ್ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಅದೆಲ್ಲ ಐಡಿಯಾನೇ ಇಲ್ಲ, ಅದನ್ನೆಲ್ಲ ತೋರಿಸ್ಬೇಕು ಅಂತ. ನೋಡೋಣ ಖಂಡಿತ. ಸ್ಕಿನ್ ಕೇರ್ ರೊಟೀನ್. ನಾನು ಆಗಲೇ ಸ್ಕಿನ್ ಕೇರ್ ಬಗ್ಗೆ ಹೇಳಿದೆ ಗೈಸ್. ನಾನು ಎದ್ದ ತಕ್ಷಣವೇ ಸೋಪ್ ಹಾಕಿ ಮುಖ ತೊಳಿತೀನಿ. ಆಮೇಲೆ ಏನೂ ಹಚ್ಚಲ್ಲ, ನಾನು ಫೇಸ್ನ ಫ್ರೀಯಾಗಿ ಬಿಟ್ಬಿಡ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡಾದಮೇಲೆ ಮಾಯ್ಶ್ಚರೈಸರ್ ಹಚ್ಚಿ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ರೆ ಇನ್ನು ಸಂಜೆವರೆಗೂ ಏನಿಲ್ಲ. ಸಂಜೆ ಸುಮ್ಮನೆ ಮುಖ ತೊಳ್ಕೊತೀನಿ, ಮತ್ತೆ ಏನೂ ಹಚ್ಚಲ್ಲ ನಾನು. ನಾನೇನು ಹಚ್ಚಲ್ಲ, ಆ್ಯಕ್ಚುಲಿ ಹಚ್ಬೇಕಂತೆ, ನಾನೇನು ಹಚ್ಚಲ್ಲ. ರಾತ್ರಿ ಹೊತ್ತು ಮತ್ತೆ ಮುಖ ತೊಳೆದು ಟ್ರೀಟ್ಮೆಂಟ್ಗೆ, ನಂದು ಈ ಮೆಲಾಸ್ಮಾಗೆ ಟ್ರೀಟ್ ಅಂತ ಕೊಟ್ಟಿರ್ತಾರೆ ಅಂತ ಸೀರಮ್ ಹಚ್ಚಿ ಅದ್ರ ಮೇಲೆ ಮಾಯ್ಶ್ಚರೈಸರ್ ಹಚ್ಚಿ ಮಲ್ಕೊಳ್ತೀನಿ. ಆಮೇಲೆ ಒನ್ಸ್ ಇನ್ ಎ ವೈಲ್ ನಾನು ಈ ಡರ್ಮಾ ಪೆನ್ನು ಇಲ್ಲ ಏನು ಹೈಡ್ರಾ ಫೇಶಿಯಲು ಮಾಡಿಸ್ಕೊಳ್ತೀನಿ. ತುಂಬ ಎಲ್ಲ ಕ್ರೀಮ್ ಹಚ್ಚಬೇಕು ಅಂತ ಏನಿಲ್ಲ, ನಮ್ಗೆ ಸೆಟ್ ಆಗೋದು ಹಚ್ಚಿದ್ರೆ ಓಕೆ. ಆ್ಯಂಡ್ ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆದರೆ ಪಿಂಪಲ್ ಎಲ್ಲ ಬರೋದು ಸಹಜ. ಅದು ನನಗೆ ಬರುತ್ತೆ, ಅದು ಸಹಜವಾಗಲ್ಲ, ಇಷ್ಟು ದಪ್ಪಗೆ ಬರುತ್ತೆ. ಆವಾಗಲೂ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಏಜ್ ಎಷ್ಟು, ನಿಮ್ಮ ವೆಯ್ಟ್ ಎಷ್ಟು? ಕ್ಯೂಟಾಗಿದ್ದೀರಾ. ನನ್ನ ಏಜ್ ಬಂದು 35. ನನ್ನ ವೆಯ್ಟ್ 64ಇಂದ 65 ಇತ್ತು. ನಾನು ಆದಿಗೆ ರಜೆ ಕೊಟ್ಟಾಗ ನಾನು ಮೈಸೂರಿಗೆ ಹೋದಾಗ 64 ಇತ್ತು. ಚೆನ್ನಾಗಿ ತಿಂದುಬಿಟ್ರೆ 65 ಬರ್ತಿದೆ. ಈಗ ನನ್ನ ವೆಯ್ಟು 67.
ಅದೇ ಡಯಟನ್ನೇ ಮೇಂಟೈನ್ ಮಾಡ್ತಿರೋದು, ಅದೇ ಮಾಡ್ತಿರೋದು. ಬಟ್ ಏನಂತ ಗೊತ್ತಿಲ್ಲ, ಸಡನ್ನಾಗಿ ನಾನು ದಪ್ಪ ಆಗಿದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ಅದು ಮೋಸ್ಟ್ಲಿ ವಾಟರ್ ರಿಟೆನ್ಷನ್ ಇರ್ಬೋದು ಅನ್ಕೋತೀನಿ. ಇದೇ ನನ್ನ ವೆಯ್ಟ್ 65ಲಿಂದ 67ವರೆಗೆ ವೆಯ್ಟ್ ಮೇಲೆ ಕೆಳಗೆ ಆಗ್ತಾ ಇದೆ. ಹೌ ಮೆನಿ ಸಿಬ್ಲಿಂಗ್ಸ್ ಯು ಹ್ಯಾವ್ ಅಕ್ಕ? ಇಸ್ ಕಾವ್ಯ ಯುವರ್ ಓನ್ ಸಿಸ್ಟರ್? ಎಸ್, ಕಾವ್ಯ ನನ್ನ ತಂಗಿ, ರಘುವಣ್ಣ ನಮ್ಮ ಅಣ್ಣ. ಫಸ್ಟು ರಘುವಣ್ಣ, ಆಮೇಲೆ ನಾನು, ಆಮೇಲೆ ಪ್ರತೀಕ್, ಆಮೇಲಿಂದ ಕಾವ್ಯ, ಆಮೇಲಿಂದ ಅಚ್ಚು. ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಇಫ್ ಯು ಗೆಟ್ ಚಾನ್ಸ್ ಟು ಆ್ಯಕ್ಟ್ ಇನ್ ಕನ್ನಡ ಇಂಡಸ್ಟ್ರಿ ವಿಲ್ ಯು ಗೋ? ಡೆಫಿನೆಟ್ಲಿ. ನಾನು ಬಂದು ಯಲ್ಲಮ್ಮ ಅಂತ ಒಂದು ಸೀರಿಯಲ್ ಬಂದಿತ್ತಲ್ಲ, ಅದು ಒಂದು 3-4 ವರ್ಷ ಇರಬೇಕು. ಅದಕ್ಕೆ ಪಾರ್ವತಿ ಕ್ಯಾರೆಕ್ಟರ್ ಕರೆದಿದ್ರು, ಹೋಗಿದ್ದೆ. ನಾನು ಮೇಕಪ್ ಹಾಕ್ಬೇಕಾದ್ರೆ ಮೇಕಪ್ ಹಾಕಕ್ಕೆ ಕೂರಿಸ್ಬಿಟ್ಟು, ಆ್ಯಕ್ಚುಲಿ ನಾನು ಸೀರಿಯಲ್ ಮಾಡ್ತಿದ್ದೆ, ನಾನೀಗ ಇಲ್ಲಿ ತಮಿಳಲ್ಲಿ ಮಾಡ್ತಿದ್ದೆ. ರಜಾ ತೊಗೊಂಡು ಅಲ್ಲಿ ಹೋಗಿದ್ದೀನಿ, ಬೆಳಗ್ಗೆ ಹೋಗಿ ಕೂತಿದ್ದೀನಿ, ಮೇಕಪ್ ಹಾಕ್ತೀನಿ ಅಂತ ಅಂದ್ಬಿಟ್ಟು 2-3 ಅವರ್ಸ್ ಆದ್ರೂ ಯಾರೂ ಕಾಣಿಸ್ತಿಲ್ಲ. ಅದು ಶೂಟಿಂಗ್ ಸ್ಪಾಟ್ ಬಂದು ಒಂದು ಕಾಡು ಥರ ಐತೆ, ಕಾಡೊಳಗೆ ಒಂದು ಗುಡಿಸ್ಲು ಥರ ಇರೋ ಒಂದು ಇದು ಸೆಟ್. ಮಳೆ ಬೇರೆ ಬಂದ್ಬಿಟ್ಟಿದೆ, ಝುಯ್ ಅಂತ ಅದೆಲ್ಲ ಬರ್ಬೇಕಾದ್ರೆ ಒಂಥರ ಭಯದಲ್ಲಿ ಹೋಗಿದ್ನ. ಇವ್ರು ನೋಡಿದ್ರೆ ಯಾರು ಕಾಣಿಸ್ತಿಲ್ಲ, ಮೇಕಪ್ ಹಾಕ್ತೀನಿ ಅಂದ್ಬಿಟ್ಟು ಕೂರಿಸ್ಬಿಟ್ಟು. ಸೊ ನನಗೆ ಬಂದು ಯಾಕೋ ಸರಿ ಹೊಂದುತ್ತಾ ಇಲ್ಲ ಇದು ಅಂದ್ಬಿಟ್ಟು ಮ್ಯಾನೇಜರ್ ಯಾರು ಕಾಲ್ ಮಾಡಿದ್ರು ಅವ್ರಿಗೆ ಹೇಳ್ಬಿಟ್ಟು, ಇಲ್ಲ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅದಾದಮೇಲಿಂದ ಶೋಸ್ಗೆಲ್ಲ ಕರೆದ್ರು. ಬಟ್ ಶೋಸ್ಗೆ ಹೋಗಬೇಕು ಅಂದರೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು, ಆ್ಯಂಡ್ ಅದಕ್ಕೆ ತಕ್ಕಂತೆ ಸ್ಯಾಲ್ರಿ ಸಿಗಬೇಕಲ್ವ, ಅದು ಮ್ಯಾಚ್ ಆಗಲಿಲ್ಲ. ಹಾಗೇ 1-2-3 ಸೀರಿಯಲ್ಲು ಇದೆಲ್ಲ ಹೋಯಿತು. ಅಂದರೆ ಸಿನಿಮಾ ಇನ್ನೂ ಇದುವರೆಗೂ ನನಗೇನು ಕಾಲ್ ಬಂದಿಲ್ಲ. ಅಮೇಯ ನೇಮ್ ನೀವು ಕಂಬೈನ್ ಮಾಡಬೇಕು ಅಂತ ಫಸ್ಟೇ ಡಿಸೈಡ್ ಮಾಡಿ ಇಟ್ಟಿದ್ದ, ಆರ್ ಎಲ್ಸ್ ಅನ್ನೋಯಿಂಗ್ಲಿ ನೇಮ್ ಸೆಲೆಕ್ಟ್ ಮಾಡಿದ್ದ? ಅಮೇಯ ಅನ್ನೋ ಹೆಸ್ರನ್ನ ಆ್ಯಕ್ಚುಲಿ ನಾಮಕರಣ ಇನ್ನೊಂದು ವಾರ ಐತೆ, ಆದ್ರೂ ಅವ್ರ ಅಪ್ಪ ಅಮ್ಮ ಹೆಸರೇ ಇಟ್ಟಿಲ್ಲ. ನನಗೆ ಫುಲ್ ಟೆನ್ಷನು. ಇಂಗ್ಲೀಷ್ ಹೆಸರು ಬೇರೆ ಏನೋ ಇಡೋಕ್ಕೆ ಪ್ಲ್ಯಾನ್ ಎಲ್ಲ ಮಾಡಿದ್ರು ಇವರು. ಸೊ ನಾನೇನು ಅಂದ್ಕೊಂಡೆ, ಇಲ್ಲ ಹೆಸರು ಹೆಂಗಿದ್ರು ಏಯಿಂದನೇ ಸ್ಟಾರ್ಟ್ ಮಾಡ್ತಾರೆ, ಬಟ್ ಒಳ್ಳೆ ದೇವ್ರಿಗೆ ಸಂಬಂಧಪಟ್ಟ ಹೆಸರು, ಸಂಸ್ಕೃತದ ಹೆಸರು ಇಡೋಣ ಅಂತ ಅಂದ್ಕೊಂಡು ಸರ್ಚ್ ಮಾಡ್ಬೇಕಾದ್ರೆ ಅಮೇಯ ಅಂತ ಸಿಕ್ತು. ಅದು ಕೇಳಬೇಕಾದ್ರೆ ಯೂನಿಕ್ ಆಗಿತ್ತು. ಆ್ಯಂಡ್ ಅವ್ರು ಯಾರು ಇಟ್ಕೊಂಡಿರೋದು ಕೇಳಿಸ್ಕೊಂಡಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ, ನನಗೆ ಗೊತ್ತಿಲ್ಲ. ಸೊ ಅಮೇಯ ಚೆನ್ನಾಗಿದೆ ಅಂದ ತಕ್ಷಣ ಎಲ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಅಮೇಯ ಬಂದು ಗಣೇಶ ದೇವರಿಗೆ ಆ್ಯಂಡ್ ದೇವಿಗೆ ಸಂಬಂಧಪಟ್ಟ ಒಂದು ವರ್ಡ್ ಅಂತೆ ಅದು. ಸೊ ದುರ್ಗಾದೇವಿಗೆ. ಸೊ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಅದಾದಮೇಲೆ ಇಟ್ಟಿದ್ಮೇಲೆ ಹಂಗೆ ಯೋಚನೆ ಮಾಡ್ತಿದ್ದೆ, ಅಮೇಯ AM ಬಂದು ಅಮೇಯ ಅಮೃತಲ್ಲೇ ಫಸ್ಟ್ ಲೆಟರ್, ಸೆಕೆಂಡ್ 2 ಲೆಟರ್ಸ್ ಬರುತ್ತೆ. ಮೌಲ್ಯಲ್ಲೇ ಬಂದು ಲಾಸ್ಟ್ 2 ಲೆಟರ್ಸ್ ಬರುತ್ತೆ. ಸೊ ನಮ್ಮಿಬ್ರದ್ದು ಕಂಬೈಂಡ್ ಆಗೋಯ್ತು ಅಂದ್ಬಿಟ್ಟು ನಾನೇ ಆ ಮೌಲ್ಯನ ಗೆಲ್ದೆ ಅಷ್ಟೆ. ಪ್ಲ್ಯಾನ್ ಎಲ್ಲ ಮಾಡಿದ್ದಲ್ಲ. ಆ್ಯಂಡ್ ಫಾರ್ ಆದಿವ್, ಅಮ್ಮು, ಅಭಿ, ವಾಟ್ ಈಸ್ ಯುವರ್ ಮೋಸ್ಟ್ ಮೆಮೊರಬಲ್ ಕ್ರಿಕೆಟ್ ಮ್ಯಾಚ್? ಫಸ್ಟ್ IPL ಅಲ್ಲಿ RCB ಕಪ್ ಗೆಲ್ತಲ್ಲ, ಅದು ಸಕ್ಕತ್ತು. ನಾನು ಅಷ್ಟು ಖುಷಿ ಆಯ್ತು ನನಗೆ. ನಂಗೆ ಕ್ರಿಕೆಟೇ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಯಿತು. ಅಳುನೇ ಬಂದ್ಬಿಡ್ತು ನನಗೆ ಖುಷಿಗೆ. ಸೆಕೆಂಡ್ ಬೇಬಿ ಯಾಕೆ ಪ್ಲ್ಯಾನ್ ಮಾಡ್ಕೊಂಡಿಲ್ಲ? ಅದೇ ಗೈಸ್, ನಾನು ಹೇಳ್ದೆ ಅಲ್ಲ, ಆಲ್ರೆಡಿ ನಾನು ಅದಕ್ಕೆ ವೀಡಿಯೋನೇ ಮಾಡಿ ಹಾಕಿದ್ದೀನಿ. ಆಸೆ ಇತ್ತು, ಬಟ್ ನಮ್ಮದು ಸನ್ನಿವೇಶ, ನಮ್ಮ ಸರ್ಕಮ್ಸ್ಟಾನ್ಸಸ್, ನಮ್ಮದು ಸಿಚುಯೇಷನ್, ಬ್ಯಾಕ್ಗ್ರೌಂಡ್ ಎಲ್ಲ ಸರಿ ಇಲ್ಲ, ಮ್ಯಾಚ್ ಆಗಲಿಲ್ಲ, ಅದಕ್ಕೆ ಇಲ್ಲ. ನೀವು ಓನ್ ಹೌಸಲ್ಲಿ ಇದ್ದೀವಿ ಅಂದ್ರಲ್ಲ, ಅದು ಹೇಗೆ ತೊಗೊಂಡ್ರಿ? ನಿಮ್ಮ ಇನ್ಲಾಸ್ ಇರೋದು ಕೂಡ ಓನ್ ಹೌಸಾ, ಇಂಡಿಪೆಂಡೆಂಟ್ ಹೌಸಾ? ಪ್ರಿಫರ್ ಮಾಡಿಲ್ವಾ? ಇಲ್ಲ, ನನಗೊಂದು ಗೊತ್ತಿಲ್ಲ ಎದಕ್ಕೆ ಎಲ್ಲರೂ ಓನ್ ಹೌಸಾ ಅಂತ ಕೇಳ್ತೇವೆ. ಇಲ್ಲ, ಇದು ನಾವು ಸ್ವಂತ ಮನೆ. ಇದು ನಾನೀಗಿರೋ ಸ್ವಂತ ಮನೆ. ನಮ್ಮ ಅತ್ತೆ ಮಾವ ಬಂದು ಅವ್ರು ಬೇರೆ ಕಡೆ ಇದ್ದರು, ಪೆರಂಬೂರ್ ಅಂತಾರೆ, ಅಲ್ಲಿದ್ದರು. ನಾವಿಲ್ಲಿ ಮನೆ ತೊಗೊಂಡು ಇಲ್ಲಿ ಬಂದ್ವಿ. ಆದಿಗೆ 2 years ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ನಾವು. ನನಗೇನಾದರೆ ನನ್ನ ಮಗ ಹುಡ್ತಿದ್ದಂಗೆ ಸ್ವಂತ ಮನೇಲಿ ಇರಬೇಕು ಅನ್ನೋದು. ಯಾಕಂದರೆ ಬಾಡಿಗೆ ಮನೇಲಿ ನೀವು ಗೋಡೆ ಎಲ್ಲ ಇದು ಮಾಡಿದ್ರೆ ಎಷ್ಟು ಬೈತಾರಲ್ವ, ನಂಗೆ ಹಂಗೆಲ್ಲ ಇಷ್ಟ ಅಲ್ಲ. ನನ್ನ ಮಗ ಬರೆಯೋ ಟೈಮಲ್ಲಿ ನಮ್ಮ ಮನೆ ಗೋಡೆ ಮೇಲೆ ಬರೀಬೇಕು ಅನ್ನೋದು ಒಂದು ಇದು. ಸೊ ಹಿಂಗೆ ಮಾಡಿ ಡೌನ್ ಪೇಮೆಂಟ್, ಅದೇ ನಿಮ್ಮ ಮದುವೆಲಿ ಒಡವೆ ಎಲ್ಲ ಹಾಕಿರ್ತಾರಲ್ಲ, ಅದನ್ನು ಡೌನ್ ಪೇಮೆಂಟ್ ಹಾಕಿ ರಿಜಿಸ್ಟ್ರೇಷನ್ ಇದು ಮಾಡಿಕೊಂಡು ಒಂಚೂರು ಏನೇನೆಲ್ಲ ಆಗುತ್ತೆ ನಮ್ಮ ಕೈಲೇ ಆದಷ್ಟು
ಇಂಟೀರಿಯರ್ಸ್ ಎಲ್ಲ ಮಾಡಿಬಿಟ್ಟು ಬಂದ್ವಿ. EMIಯಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸ್ವಂತ ಮನೆಯೇ. ಮಾವನಿಗೆ ಏನಕ್ಕೆ ಸ್ವಂತ ಮನೆ ಇಲ್ಲ ಅಂದರೆ ಅವ್ರು ಪೆರಂಬೂರಲ್ಲಿ ಇದ್ದರು, ಅದು ಅವ್ರ ಅಕ್ಕನ ಹೆಸರಲ್ಲಿ, ಅವ್ರ ಮಗಳ ಹೆಸರಲ್ಲಿ ಇದ್ದಿದ್ದು ಮನೆ. ಸೊ ವಯಸ್ಸಾಯ್ತಲ್ಲ ಇವ್ರಿಗೂ, ಏನಾದರೂ ಒಂದು ಹುಷಾರಿಲ್ಲ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಜಸ್ಟ್ 19 ಕಿಲೋಮೀಟರ್ಸ್ ಏನೋ, ಅದು ಹೋಗೋಕ್ಕೇ 1 ಅವರ್ ಬೇಕು. ಅದು ವಯಸ್ಸಾಗಿದೆ ಬೇರೆ. ಸೊ ಅದು ಸರಿ ಬರಲ್ಲ ಅಂದ್ಬಿಟ್ಟು ಪಕ್ಕದ ಮನೆ ಬಂದು ವಿಜಯಕ್ಕ ಅಂತ ಇದ್ದರು, ಅವರು ಬೇರೆ ಮನೆಗೆ ಹೋದರು. ಒಂದು BHK, ಇದು ಒಂದೇ ಒಂದು ಗೋಡೆ ಅಷ್ಟೇ ಇದಕ್ಕೆ, ನಮಗೂ ಅವ್ರಿಗೂ ನಾವು ಮಾತಾಡಿದ್ರೆ ಅವ್ರು ಕೇಳಿಸುತ್ತೆ ಆ ಥರ. ಸೊ ಈ ಮನೆಯೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಹತ್ರನೇ ಇರ್ತಾರೆ ಅಂದ್ಬಿಟ್ಟು ನಾವು ಈಗ 2 ವರ್ಷದ ಹಿಂದೆ ಅವ್ರನ್ನ ಕರೆಸ್ಕೊಂಡ್ವಿ, ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದೀವಿ. ಫ್ಯೂಚರಲ್ಲಿ ಏನಾದರೂ ದೇವ್ರ ದಯೆಯಿಂದ ಮನೆ ಕಟ್ಟಿದ್ರೆ ಖಂಡಿತ ಎಲ್ಲರೂ ಒಟ್ಟಿಗೆ ಇರೋ ಥರ ಎಕ್ಸ್ಟ್ರಾ ರೂಮ್ಗಳನ್ನ ಕಟ್ಟಿ ಅತ್ತೆ ಮಾವನೂ ಜೊತೆಲಿ ಇರ್ತಾರೆ, ನಮ್ಮ ಅಪ್ಪ ಅಮ್ಮನೂ ಬಂದರೆ ಇರೋಕ್ಕೆ ಎಲ್ಲ ಫೆಸಿಲಿಟೀಸು ಮಾಡ್ಕೊಳ್ಳೋಣ ಅಂತ ಐಡಿಯಾ ಇದೆ. ದೇವ್ರ ಕೃಪೆ ನೋಡಬೇಕು, ನಾವು ಅಂದ್ಕೊಂಡಿದ್ದೇನಾಗಲ್ಲ ಅಲ್ಲ. ಓಡ್ತಾ ಇದೆಯಲ್ಲ, 30 ನಿಮಿಷ ಮಾತಾಡಿದ್ದೀನಿ. ಅದು ಫಸ್ಟ್ ಲ್ಯಾಂಗ್ವೇಜ್ ಆಯ್ತಾಯ್ತಾಯ್ತಾಯ್ತು. ಇದು ಓದ್ತಿದ್ದಂಗೆ ಕೆಳಗಡೆ ಹೊರಟೋಗ್ಬಿಡುತ್ತೆ. ಸಿಸ್ಟರ್, ಯಾವಾಗಲೂ ದೋಸೆ ಮಾಡ್ತಿರಲ್ಲ, ದೋಸೆ ಬ್ಯಾಟರ್ ನೀವೇ ಪ್ರಿಪೇರ್ ಮಾಡ್ಬೋದಾ? ಹಾಗಿದ್ದರೆ ಎಷ್ಟು ದಿವಸಕ್ಕೆ ರುಬ್ತೀರಾ? ಮೋಸ್ಟ್ಲಿ ಮಾಡಿದ್ರೆ 3 ರಿಂದ 4 ದಿನ ನಮ್ಮ ಮನೇಲೇ ಇರುತ್ತೆ. ತಕ್ಷಣ ಬೇಕು ಅಂದರೆ ಹೊರಗಡೆಯಿಂದ ತರಿಸ್ಕೊತೀವಿ. ಥರ ಇದು ಸಿಗುತ್ತೆ, ಸೂಪರಾಗಿ ಸಿಗುತ್ತೆ, ಮನೆಯಲ್ಲೇ ಮಾಡಿಬಿಟ್ಟು ಇಡ್ತಾರೆ ಆ ಥರ ಕವರಲ್ಲಿ. ಸೊ ಹಂಗಿಂದನೂ ತೊಗೊಳ್ತೀವಿ. ಯಾವಾಗಲೂ ದೋಸೆ. ಓಕೆ, ಸೆಕೆಂಡ್ ಬೇಗಿ ಆಯಿತು. ಓನ್ ಹೌಸಲ್ಲಿ ಇದ್ದೀರಲ್ಲ, ಅದು ಆಯಿತು. ನಿಮ್ಮ ಬ್ಲಾಗ್ ಚೆಂದ ಬರ್ತಿದೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಏಜ್ ಎಷ್ಟು, ವೆಯ್ಟ್ ಎಷ್ಟು ಹೇಳು, ಎಲ್ಲನೂ ಮಾತಾಡ್ಬಿಟ್ನಾ ನಾನು? ವಾವ್, ಎಲ್ಲದಕ್ಕೂ ಆನ್ಸರ್ ಮಾಡಿಬಿಟ್ಟೆ ಗೈಸ್, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಈ ಪೋಸ್ಟ್ನ ಈಗಲೇ ಡಿಲೀಟು ಮಾಡಿಬಿಡ್ತೀನಿ ನಾನು. ಇನ್ನೊಂದು ಸರಿ ಯಾವುದಾದ್ರೂ ಕ್ವಶನ್ ಇದ್ದರೆ ಇನ್ನೊಂದು ಪೋಸ್ಟ್ ಹಾಕ್ತೀನಿ, ಅದಕ್ಕೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಕ್ವಶನ್ಗೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಾದರೂ ಹರ್ಟ್ ಆಗೋ ಥರ ಏನಾದರೂ ಮಾತಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಆಗಬೇಕು ಅಂತ ರೂಢಾಗಿ ಮಾತಾಡಬೇಕು ಅಂತ ನಾನು ಏನೂ ಮಾತಾಡಿರಲ್ಲ, ಅಪ್ಪಿತಪ್ಪಿ ಬಾಯಿಂದ ಬಂದುಬಿಟ್ಟಿರುತ್ತೆ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಕನ್ನಡದಲ್ಲಿ ವೀಡಿಯೋಸ್ ಮಾಡಿದ್ರೆ ನನಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ, ಸತ್ಯವಾಗ್ಲೂ ಅಂದ್ಕೊಂಡಿರಲಿಲ್ಲ. ಈ ಬ್ಲಾಗ್ ಮಾಡೋಕ್ಕೆ, ಈ ಚಾನಲ್ ಓಪನ್ ಮಾಡೋಕ್ಕೆಲ್ಲ ನನ್ನ ತಮ್ಮ ಪ್ರತೀಕೆ ಕಾರಣ. ಅವನು ಈಗಂತಲ್ಲ, ಎಷ್ಟೊಂದು ದಿನಗಳಿಂದ ಹೇಳಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಏನೇ ಅಂದ್ರೂ ಇದರಿಂದ ನಾನು ಸಂಪಾದನೆ ಮಾಡೋಕ್ಕೆ ಶುರು ಮಾಡೋದನ್ನು ಫಸ್ಟ್ ಕ್ರೆಡಿಟ್ ಗೋಸ್ ಟು ನನ್ನ ತಮ್ಮಯ್ಯ. ಥ್ಯಾಂಕ್ ಯು ತಮ್ಮಯ್ಯ. ಆ್ಯಂಡ್ ಗೈಸ್, ನೀವಿಲ್ದೇ ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ನನ್ನ ಕೈಲಿ ಆದಷ್ಟು ನಾನು ನೇರವಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಎಂದರೆ ಎಲ್ಲ ವಿಷಯನೂ ಎಲ್ಲನೂ ನೇರವಾಗೂ ಇರೋಕ್ಕಾಗಲ್ಲ ಅಲ್ವಾ, ಕೆಲವೊಂದು ಸಮಯ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.